ಈ ಡೀಲ್ನಿಂದ ಏನ್ ಲಾಭ, ಯಾವ್ಯಾವ ವಸ್ತುಗಳಿಗೆ ರಕ್ಷಣೆ, ಎಷ್ಟೆಲ್ಲ ಅನುಕೂಲ ಆಗುತ್ತೆ ಅನ್ನೋದನ್ನು ಕೂಡ ನಾವು ನೋಡ್ತಾ ಹೋದ್ರೆ, ಗೋಧಿ, ಅಕ್ಕಿ, ಮೆಕ್ಕೆಜೋಳ, ತರಕಾರಿ, ಹಣ್ಣುಗಳು, ಎಣ್ಣೆ ಬೀಜಗಳು ಇವೆಲ್ಲ ವಸ್ತುಗಳಿಗೂ ಕೂಡ ರಕ್ಷಣೆ ಸಿಗುತ್ತೆ. ಈ ಮೂಲಕ ನಮ್ಮ ರೈತರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗದೆ ಇರೋ ರೀತಿಯಲ್ಲಿ ಬಹಳ ಮುತುವರ್ಜಿಯನ್ನು ವಹಿಸಲಾಗಿದೆ. ಈ ಡೀಲಿಂದ ಅಮೆರಿಕದ ಪ್ರಭಾವ ನಮ್ಮ ದೇಶದ ಮೇಲೆ ಹೆಚ್ಚಾಗಿ ನಮ್ಮ ರೈತರು ಸಮಸ್ಯೆಯನ್ನ ಎದುರಿಸುವಂತೆ ಆಗಬಾರದು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಭಾರತ ಗಮನಿಸಿದೆ. ಹೀಗಾಗಿ ಈ ಎಲ್ಲ ವಸ್ತುಗಳಿಗೆ ರಕ್ಷಣೆ ಸಿಗುತ್ತೆ. ಹಾಗೇನೆ ಕೋಳಿ ಮಾಂಸ, ಎಥನಾಲ್, ತಂಬಾಕು, ಹಾಲು, ಚೀಸ್, ಬೆಣ್ಣೆ, ತುಪ್ಪ, ಕ್ರೀಮ್, ಮೊಸರು, ಮಜ್ಜಿಗೆ, ಪನೀರ್ ಇವುಗಳಿಗೂ ಕೂಡ ರಕ್ಷಣೆ ಸಿಗುತ್ತೆ. ಅಲ್ಲಿಗೆ ಹೈನುಗಾರಿಕೆಯನ್ನು ಅವಲಂಬಿಸಿರುವಂತಹ ರೈತರಿಗೂ ಕೂಡ ಇದರಿಂದ ಭಾರಿ ಅನುಕೂಲ ಆಗುತ್ತೆ. ಈ ಎಲ್ಲ ಪದಾರ್ಥಗಳಿಗೂ ಕೂಡ ರಕ್ಷಣೆ ಸಿಗುತ್ತೆ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಮೊದಲನೇದಲ್ಲಿ ಗಮನಿಸಿದ್ರಿ ರೈತರು, ಎರಡನೇದರಲ್ಲಿ ಹೈನುಗಾರಿಕೆ ಮಾಡುವಂತಹವರು, ಇದರ ಜೊತೆಗೆ ಮಸಾಲೆಗಳು, ಚಹಾ, ಕಾಫಿ, ಈ ಮೂಲಕ ಇಲ್ಲಿಯೂ ಕೂಡ ರೈತರಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡಲಾಗಿದೆ. ಈ ಎಲ್ಲ ಪದಾರ್ಥಗಳಿಗೆ ರಕ್ಷಣೆ ಸಿಗಲಿಕ್ಕಿದೆ. ಇನ್ನ ಮತ್ತೊಂದು ಏನಂತಂದ್ರೆ, ಸುಂಕ ಕಡಿತ ಭಾಗ್ಯವೂ ಕೂಡ ಈ ಒಂದು ಡೀಲಿಂದ. ಯಾವುದು? ಸರ್ವರ್ಗಳು, ಹಾಗೇನೆ ಹಾರ್ಡ್ವೇರ್ಗಳು, ಎಐ ಹಾರ್ಡ್ವೇರ್ಸ್, ಜಿಪಿಯುಗಳು, ಡೇಟಾ ಸೆಂಟರ್ ಉಪಕರಣಗಳು, ಇನ್ನೇನು ಆ ಸೆಮಿಕಂಡಕ್ಟರ್ ಇನ್ಪುಟ್ಗಳು, ಈ ಎಲ್ಲದಕ್ಕೂ ಕೂಡ ಭಾರಿ ಅನುಕೂಲ ಆಗಲಿಕ್ಕಿದೆ. ತಮಗೆಲ್ಲ ಗೊತ್ತಿರುವ ಹಾಗೆ ಯುಎಸ್ ಅಡ್ವಾನ್ಸ್ ಟೆಕ್ನಾಲಜಿಯೊಂದಿಗೆ ಪ್ರತಿನಿತ್ಯವೂ ಕೂಡ ಕೆಲಸ ಮಾಡುವಂತಹ ದೇಶ. ಈ ಡೀಲಿಂದ ಟೆಕ್ನಿಕಲಿಯೂ ಕೂಡ ನಮಗೆ ಎಷ್ಟೆಲ್ಲ ಅನುಕೂಲ ಆಗುತ್ತೆ ಅನ್ನೋದಕ್ಕೆ ಈ ಡೀಲ್ ಮಾದರಿ ಆಗ್ತಾ ಇದೆ. ಇನ್ನು ನೆಕ್ಸ್ಟ್, ಈ ಡೀಲ್ನಿಂದ ಏನ್ ಲಾಭ, ಯಾವ್ಯಾವ ವಸ್ತುಗಳಿಗೆ ರಕ್ಷಣೆ, ಎಷ್ಟೆಲ್ಲ ಅನುಕೂಲ ಆಗುತ್ತೆ ಅನ್ನೋದನ್ನು ಕೂಡ ನಾವು ನೋಡ್ತಾ ಹೋದ್ರೆ, ಗೋಧಿ, ಅಕ್ಕಿ, ಮೆಕ್ಕೆಜೋಳ, ತರಕಾರಿ, ಹಣ್ಣುಗಳು, ಎಣ್ಣೆ ಬೀಜಗಳು ಇವೆಲ್ಲ ವಸ್ತುಗಳಿಗೂ ಕೂಡ ರಕ್ಷಣೆ ಸಿಗುತ್ತೆ. ಈ ಮೂಲಕ ನಮ್ಮ ರೈತರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗದೆ ಇರೋ ರೀತಿಯಲ್ಲಿ ಬಹಳ ಮುತುವರ್ಜಿಯನ್ನು ವಹಿಸಲಾಗಿದೆ. ಈ ಡೀಲಿಂದ ಅಮೆರಿಕದ ಪ್ರಭಾವ ನಮ್ಮ ದೇಶದ ಮೇಲೆ ಹೆಚ್ಚಾಗಿ ನಮ್ಮ ರೈತರು ಸಮಸ್ಯೆಯನ್ನ ಎದುರಿಸುವಂತೆ ಆಗಬಾರದು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಭಾರತ ಗಮನಿಸಿದೆ. ಹೀಗಾಗಿ ಈ ಎಲ್ಲ ವಸ್ತುಗಳಿಗೆ ರಕ್ಷಣೆ ಸಿಗುತ್ತೆ. ಹಾಗೇನೆ ಕೋಳಿ ಮಾಂಸ, ಎಥನಾಲ್, ತಂಬಾಕು, ಹಾಲು, ಚೀಸ್, ಬೆಣ್ಣೆ, ತುಪ್ಪ, ಕ್ರೀಮ್, ಮೊಸರು, ಮಜ್ಜಿಗೆ, ಪನೀರ್ ಇವುಗಳಿಗೂ ಕೂಡ ರಕ್ಷಣೆ ಸಿಗುತ್ತೆ. ಅಲ್ಲಿಗೆ ಹೈನುಗಾರಿಕೆಯನ್ನು ಅವಲಂಬಿಸಿರುವಂತಹ ರೈತರಿಗೂ ಕೂಡ ಇದರಿಂದ ಭಾರಿ ಅನುಕೂಲ ಆಗುತ್ತೆ. ಈ ಎಲ್ಲ ಪದಾರ್ಥಗಳಿಗೂ ಕೂಡ ರಕ್ಷಣೆ ಸಿಗುತ್ತೆ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಮೊದಲನೇದಲ್ಲಿ ಗಮನಿಸಿದ್ರಿ ರೈತರು, ಎರಡನೇದರಲ್ಲಿ ಹೈನುಗಾರಿಕೆ ಮಾಡುವಂತಹವರು, ಇದರ ಜೊತೆಗೆ ಮಸಾಲೆಗಳು, ಚಹಾ, ಕಾಫಿ, ಈ ಮೂಲಕ ಇಲ್ಲಿಯೂ ಕೂಡ ರೈತರಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡಲಾಗಿದೆ. ಈ ಎಲ್ಲ ಪದಾರ್ಥಗಳಿಗೆ ರಕ್ಷಣೆ ಸಿಗಲಿಕ್ಕಿದೆ. ಇನ್ನ ಮತ್ತೊಂದು ಏನಂತಂದ್ರೆ, ಸುಂಕ ಕಡಿತ ಭಾಗ್ಯವೂ ಕೂಡ ಈ ಒಂದು ಡೀಲಿಂದ. ಯಾವುದು? ಸರ್ವರ್ಗಳು, ಹಾಗೇನೆ ಹಾರ್ಡ್ವೇರ್ಗಳು, ಎಐ ಹಾರ್ಡ್ವೇರ್ಸ್, ಜಿಪಿಯುಗಳು, ಡೇಟಾ ಸೆಂಟರ್ ಉಪಕರಣಗಳು, ಇನ್ನೇನು ಆ ಸೆಮಿಕಂಡಕ್ಟರ್ ಇನ್ಪುಟ್ಗಳು, ಈ ಎಲ್ಲದಕ್ಕೂ ಕೂಡ ಭಾರಿ ಅನುಕೂಲ ಆಗಲಿಕ್ಕಿದೆ. ತಮಗೆಲ್ಲ ಗೊತ್ತಿರುವ ಹಾಗೆ ಯುಎಸ್ ಅಡ್ವಾನ್ಸ್ ಟೆಕ್ನಾಲಜಿಯೊಂದಿಗೆ ಪ್ರತಿನಿತ್ಯವೂ ಕೂಡ ಕೆಲಸ ಮಾಡುವಂತಹ ದೇಶ. ಈ ಡೀಲಿಂದ ಟೆಕ್ನಿಕಲಿಯೂ ಕೂಡ ನಮಗೆ ಎಷ್ಟೆಲ್ಲ ಅನುಕೂಲ ಆಗುತ್ತೆ ಅನ್ನೋದಕ್ಕೆ ಈ ಡೀಲ್ ಮಾದರಿ ಆಗ್ತಾ ಇದೆ. ಇನ್ನು ನೆಕ್ಸ್ಟ್, ಈ ಡೀಲ್ನಿಂದ ಏನ್ ಲಾಭ, ಯಾವ್ಯಾವ ವಸ್ತುಗಳಿಗೆ ರಕ್ಷಣೆ, ಎಷ್ಟೆಲ್ಲ ಅನುಕೂಲ ಆಗುತ್ತೆ ಅನ್ನೋದನ್ನು ಕೂಡ ನಾವು ನೋಡ್ತಾ ಹೋದ್ರೆ, ಗೋಧಿ, ಅಕ್ಕಿ, ಮೆಕ್ಕೆಜೋಳ, ತರಕಾರಿ, ಹಣ್ಣುಗಳು, ಎಣ್ಣೆ ಬೀಜಗಳು ಇವೆಲ್ಲ ವಸ್ತುಗಳಿಗೂ ಕೂಡ ರಕ್ಷಣೆ ಸಿಗುತ್ತೆ. ಈ ಮೂಲಕ ನಮ್ಮ ರೈತರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗದೆ ಇರೋ ರೀತಿಯಲ್ಲಿ ಬಹಳ ಮುತುವರ್ಜಿಯನ್ನು ವಹಿಸಲಾಗಿದೆ. ಈ ಡೀಲಿಂದ ಅಮೆರಿಕದ ಪ್ರಭಾವ ನಮ್ಮ ದೇಶದ ಮೇಲೆ ಹೆಚ್ಚಾಗಿ ನಮ್ಮ ರೈತರು ಸಮಸ್ಯೆಯನ್ನ ಎದುರಿಸುವಂತೆ ಆಗಬಾರದು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಭಾರತ ಗಮನಿಸಿದೆ. ಹೀಗಾಗಿ ಈ ಎಲ್ಲ
ವಸ್ತುಗಳಿಗೆ ರಕ್ಷಣೆ ಸಿಗುತ್ತೆ. ಹಾಗೇನೆ ಕೋಳಿ ಮಾಂಸ, ಎಥನಾಲ್, ತಂಬಾಕು, ಹಾಲು, ಚೀಸ್, ಬೆಣ್ಣೆ, ತುಪ್ಪ, ಕ್ರೀಮ್, ಮೊಸರು, ಮಜ್ಜಿಗೆ, ಪನೀರ್ ಇವುಗಳಿಗೂ ಕೂಡ ರಕ್ಷಣೆ ಸಿಗುತ್ತೆ. ಅಲ್ಲಿಗೆ ಹೈನುಗಾರಿಕೆಯನ್ನು ಅವಲಂಬಿಸಿರುವಂತಹ ರೈತರಿಗೂ ಕೂಡ ಇದರಿಂದ ಭಾರಿ ಅನುಕೂಲ ಆಗುತ್ತೆ. ಈ ಎಲ್ಲ ಪದಾರ್ಥಗಳಿಗೂ ಕೂಡ ರಕ್ಷಣೆ ಸಿಗುತ್ತೆ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಮೊದಲನೇದಲ್ಲಿ ಗಮನಿಸಿದ್ರೆ ರೈತರು, ಎರಡನೇದರಲ್ಲಿ ಹೈನುಗಾರಿಕೆ ಮಾಡುವಂತಹವರು, ಇದರ ಜೊತೆಗೆ ಮಸಾಲೆಗಳು, ಚಹಾ, ಕಾಫಿ, ಈ ಮೂಲಕ ಇಲ್ಲಿಯೂ ಕೂಡ ರೈತರಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡಲಾಗಿದೆ. ಈ ಎಲ್ಲ ಪದಾರ್ಥಗಳಿಗೆ ರಕ್ಷಣೆ ಸಿಗ್ಲಿಕ್ಕಿದೆ. ಇನ್ನ ಮತ್ತೊಂದು ಏನಂತಂದ್ರೆ ಸುಂಕ ಕಡಿತ ಭಾಗ್ಯವೂ ಕೂಡ ಈ ಒಂದು ಡೀಲಿಂದ. ಯಾವುದು? ಸರ್ವರ್ಗಳು, ಹಾಗೇನೆ ಹಾರ್ಡ್ವೇರ್ಗಳು, ಎಐ ಹಾರ್ಡ್ವೇರ್ಸ್, ಜಿಪಿಯುಗಳು, ಡೇಟಾ ಸೆಂಟರ್ ಉಪಕರಣಗಳು, ಇನ್ನೇನು ಆ ಸೆಮಿಕಂಡಕ್ಟರ್ ಇನ್ಪುಟ್ಗಳು, ಈ ಎಲ್ಲದಕ್ಕೂ ಕೂಡ ಭಾರಿ ಅನುಕೂಲ ಆಗ್ಲಿಕ್ಕಿದೆ. ತಮಗೆಲ್ಲ ಗೊತ್ತಿರುವ ಹಾಗೆ ಯುಎಸ್ ಅಡ್ವಾನ್ಸ್ ಟೆಕ್ನಾಲಜಿಯೊಂದಿಗೆ ಪ್ರತಿನಿತ್ಯವೂ ಕೂಡ ಕೆಲಸ ಮಾಡುವಂತಹ ದೇಶ. ಈ ಡೀಲಿಂದ ಟೆಕ್ನಿಕಲಿಯೂ ಕೂಡ ನಮಗೆ ಎಷ್ಟೆಲ್ಲ ಅನುಕೂಲ ಆಗುತ್ತೆ ಅನ್ನೋದಕ್ಕೆ ಈ ಡೀಲ್ ಮಾದರಿ ಆಗ್ತಾ ಇದೆ. ಇನ್ನು ನೆಕ್ಸ್ಟ್, ಈ ಡೀಲ್ನಿಂದ ಏನ್ ಲಾಭ, ಯಾವ್ಯಾವ ವಸ್ತುಗಳಿಗೆ ರಕ್ಷಣೆ, ಎಷ್ಟೆಲ್ಲ ಅನುಕೂಲ ಆಗುತ್ತೆ ಅನ್ನೋದನ್ನು ಕೂಡ ನಾವು ನೋಡ್ತಾ ಹೋದ್ರೆ, ಗೋಧಿ, ಅಕ್ಕಿ, ಮೆಕ್ಕೆಜೋಳ, ತರಕಾರಿ, ಹಣ್ಣುಗಳು, ಎಣ್ಣೆ ಬೀಜಗಳು ಇವೆಲ್ಲ ವಸ್ತುಗಳಿಗೂ ಕೂಡ ರಕ್ಷಣೆ ಸಿಗುತ್ತೆ. ಈ ಮೂಲಕ ನಮ್ಮ ರೈತರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗದೆ ಇರೋ ರೀತಿಯಲ್ಲಿ ಬಹಳ ಮುತುವರ್ಜಿಯನ್ನು ವಹಿಸಲಾಗಿದೆ. ಈ ಡೀಲಿಂದ ಅಮೆರಿಕದ ಪ್ರಭಾವ ನಮ್ಮ ದೇಶದ ಮೇಲೆ ಹೆಚ್ಚಾಗಿ ನಮ್ಮ ರೈತರು ಸಮಸ್ಯೆಯನ್ನ ಎದುರಿಸುವಂತೆ ಆಗಬಾರದು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಭಾರತ ಗಮನಿಸಿದೆ. ಹೀಗಾಗಿ ಈ ಎಲ್ಲ ವಸ್ತುಗಳಿಗೆ ರಕ್ಷಣೆ ಸಿಗುತ್ತೆ. ಹಾಗೇನೆ ಕೋಳಿ ಮಾಂಸ, ಎಥನಾಲ್, ತಂಬಾಕು, ಹಾಲು, ಚೀಸ್, ಬೆಣ್ಣೆ, ತುಪ್ಪ, ಕ್ರೀಮ್, ಮೊಸರು, ಮಜ್ಜಿಗೆ, ಪನೀರ್ ಇವುಗಳಿಗೂ ಕೂಡ ರಕ್ಷಣೆ ಸಿಗುತ್ತೆ. ಅಲ್ಲಿಗೆ ಹೈನುಗಾರಿಕೆಯನ್ನು ಅವಲಂಬಿಸಿರುವಂತಹ ರೈತರಿಗೂ ಕೂಡ ಇದರಿಂದ ಭಾರಿ ಅನುಕೂಲ ಆಗುತ್ತೆ. ಈ ಎಲ್ಲ ಪದಾರ್ಥಗಳಿಗೂ ಕೂಡ ರಕ್ಷಣೆ ಸಿಗುತ್ತೆ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಮೊದಲನೇದಲ್ಲಿ ಗಮನಿಸಿದ್ರೆ ರೈತರು, ಎರಡನೇದರಲ್ಲಿ ಹೈನುಗಾರಿಕೆ ಮಾಡುವಂತಹವರು, ಇದರ ಜೊತೆಗೆ ಮಸಾಲೆಗಳು, ಚಹಾ, ಕಾಫಿ, ಈ ಮೂಲಕ ಇಲ್ಲಿಯೂ ಕೂಡ ರೈತರಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡಲಾಗಿದೆ. ಈ ಎಲ್ಲ ಪದಾರ್ಥಗಳಿಗೆ ರಕ್ಷಣೆ ಸಿಗ್ಲಿಕ್ಕಿದೆ. ಇನ್ನ ಮತ್ತೊಂದು ಏನಂತಂದ್ರೆ ಸುಂಕ ಕಡಿತ ಭಾಗ್ಯವೂ ಕೂಡ ಈ ಒಂದು ಡೀಲಿಂದ. ಯಾವುದು? ಸರ್ವರ್ಗಳು, ಹಾಗೇನೆ ಹಾರ್ಡ್ವೇರ್ಗಳು, ಎಐ ಹಾರ್ಡ್ವೇರ್ಸ್, ಜಿಪಿಯುಗಳು, ಡೇಟಾ ಸೆಂಟರ್ ಉಪಕರಣಗಳು, ಇನ್ನೇನು ಆ ಸೆಮಿಕಂಡಕ್ಟರ್ ಇನ್ಪುಟ್ಗಳು, ಈ ಎಲ್ಲದಕ್ಕೂ ಕೂಡ ಭಾರಿ ಅನುಕೂಲ ಆಗ್ಲಿಕ್ಕಿದೆ. ತಮಗೆಲ್ಲ ಗೊತ್ತಿರುವ ಹಾಗೆ ಯುಎಸ್ ಅಡ್ವಾನ್ಸ್ ಟೆಕ್ನಾಲಜಿಯೊಂದಿಗೆ ಪ್ರತಿನಿತ್ಯವೂ ಕೂಡ ಕೆಲಸ ಮಾಡುವಂತಹ ದೇಶ. ಈ ಡೀಲಿಂದ ಟೆಕ್ನಿಕಲಿಯೂ ಕೂಡ ನಮಗೆ ಎಷ್ಟೆಲ್ಲ ಅನುಕೂಲ ಆಗುತ್ತೆ ಅನ್ನೋದಕ್ಕೆ ಈ ಡೀಲ್ ಮಾದರಿ ಆಗ್ತಾ ಇದೆ. ಇನ್ನು ನೆಕ್ಸ್ಟ್,